ಕನ್ಸಲ್ಟ್ ಮಾಡ್ತಾರೆ. ತುಂಬಾ ಮುಖ್ಯವಾಗಿ ಡ್ರೈವರ್ ಬೇಕು ಇಲ್ಲಿ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸಿಜೆ ರಾಯ್ ಮೃತದೇಹ ಈಗ ಆಸ್ಪತ್ರೆಯಲ್ಲಿದೆ. ಯಾರ ಸ್ಟೇಟ್ಮೆಂಟ್ ಇದು, ಇದನ್ನು ನೋಡ್ತಾ ಹೋಗೋಣ. ಘಟನಾ ಸ್ಥಳದಲ್ಲಿ ಸೋಕೋ ಟೀಮ್ ಅಂಡ್ ಕ್ರೈಮ್ ಟೀಮ್ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದೆ. ಈ ಕಂಪನಿ ಡೈರೆಕ್ಟರ್ ಕೂಡ ಈಗ ದೂರನ್ನ ಕೊಟ್ಟಿದ್ದಾರೆ. ಅವರೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಯಾವ ಪಿಸ್ತೂಲ್ ಏನು ಅಂತ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆಯಂತೆ. ಎಷ್ಟು ರೌಂಡ್ ಫೈರ್ ಆಗಿದೆ ಏನು ಅಂತ ತನಿಖೆ ಮಾಡ್ತಾ ಇದ್ದೀವಿ. ಯಾರ ಸ್ಟೇಟ್ಮೆಂಟ್ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಇದು 3 ಕಾಲಿಗಾಗಿರುವಂತಹ ಘಟನೆ ಕಮಿಷನರ್ ಅವರು ಹೇಳಿರೋದು. IT ಅಧಿಕಾರಿಗಳ ಜೊತೆಯೂ ಕೂಡ ಮಾತಾಡ್ತಾ ಇದ್ದೀವಿ. 3 ದಿನಗಳಿಂದ IT ರೇಡ್ ನಡೀತಾ ಇತ್ತು ಅಂತ. ಓಕೆ, ಬಹಳ ಪ್ರಮುಖವಾಗಿ ಒಂದು ಕನ್ಕ್ಲೂಷನ್ ಈಗಲೇ ಬರೋಕ್ಕಾಗಲ್ಲ. ಮೇಲ್ನೋಟಕ್ಕೆ ಹಿಂಗೆ ಆಗಿರ್ಬೋದು ಅಂತ. ಪ್ರಮುಖವಾಗಿ ಇವರ ಕಾರ್ ಡ್ರೈವರ್, ಯಾಕಂದ್ರೆ ಸಿದ್ಧಾರ್ಥ್ ಅವರ ವಿಚಾರದಲ್ಲೂ ಕೂಡ ಕಾರ್ ಡ್ರೈವರ್ನ ಪಾತ್ರ ಬಹಳ ಪ್ರಮುಖವಾಗಿತ್ತು. ಅವ್ರಿಗೆ ಗೊತ್ತಿರುತ್ತೆ ಆಗು ಹೋಗು ಯಾರ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾರೆ, ಎಷ್ಟೊತ್ತು ಮಾತಾಡ್ತಿರ್ತಾರೆ, ಅವರ ಹಾವಭಾವ ಹೇಗಿತ್ತು, ಭಯದಲ್ಲಿದ್ರ, ಕೋಪದಲ್ಲಿದ್ರ, ಯಾರಾದ್ರೂ ಬೆದರಿಕೆ ಕರೆ ಮಾಡ್ತಾ ಇದ್ರ, ಪಕ್ಕದಲ್ಲೇ ಇರ್ತಾರಲ್ಲ ಡ್ರೈವರ್ ಯಾವಾಗಲೂ. ಸೊ ಅವರು ಅಂಡ್ IT ಆಫೀಸರ್ಸ್ ಅಂಡ್ ಫೋನ್, CC ಕ್ಯಾಮ್ರಾ ಅಂಡ್ ಫ್ಯಾಮಿಲಿಯ ಕನ್ಸಲ್ಟ್ ಮಾಡುವಂಥದ್ದು ಇವೆಲ್ಲವೂ ಆದಷ್ಟು ಬೇಗ ಪೊಲೀಸರು ಶುರು ಮಾಡ್ತಾರೆ. ಫ್ಯಾಮಿಲಿ ಈಗ ಅಬ್ರಾಡಿಂದ ವಾಪಸ್ ಆಗ್ತಾ ಇದೆಯಂತೆ. ಅಶೋಕ್ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ CJ ರಾಯ್ ಎಂಬುವರು ಅವರು ಪದ್ಧತಿ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದ್ರೆ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ್ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ, HSR ಲಿಮಿಟ್ಸ್ ಅಲ್ಲಿ, ನಾರಾಯಣ ಹಾಸ್ಪಿಟಲ್ ಅಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ, ಜಾಗ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅವ್ರು ಬರ್ತಾ ಇದ್ರು. ಅವರು ರಾತ್ರಿ ಈ ಪರ್ಟಿಕ್ಯುಲರ್ ಕಂಪನಿದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟ್ಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದ್ರೆ ಇದು ತನಿಖೆದು ವಿಷಯ ಇದೆ, ನಾವು ತನಿಖೆ ಮಾಡಿ ಡೀಟೇಲ್. ಸರ್, ಅಂದ್ರೆ UDR ಆಗಿ ತಗೊಳ್ತಿದ್ದೀರಾ ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಹೇಳಿ ಶಿಕ್ಷಣ ತಗೊಳ್ತಿದ್ದೀರಾ? ನೋಡ್ತೀನಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೀನಿ ಕಂಪ್ಲೇಂಟ್. ಯಾವ್ದು ರೈಫಲ್ ಯಾವ್ದು ಇಲ್ಲ, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವ್ರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದೆಲ್ಲ ವಿಷಯ ಮೇಲೋಗಿ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್. ರೌಂಡ್ಸ್ ಆಗಿದೆ ಸರ್? ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ ಸರ್. ಅಂದ್ರೆ IT ರೇಡ್ ಡ್ಯೂರಿಂಗ್ ನಡೀತಿತ್ತ, ಎಷ್ಟು ಗಂಟೆಗೆ ಇನ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮೇಶನ್? ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜಾಗಿದೆ. ಆ ನಡುವೆದಲ್ಲಿ ITದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್, ಯಾಕಂದ್ರೆ IT ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವ್ರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ. IT ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ IT ಈಗ ಆಸ್ ಆಫ್ ನಾವು ಎಲ್ಲ ಕೇರಳ ಟೀಮ್ ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ ರಿಲೇಟಿಂಗ್ ಟು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಗ್ಗೆ ಯಾವ್ದು, ಯಾಕಂದ್ರೆ ನಾವು ಇದು ಪ್ರಕರಣ ನಮ್ಗೆ IT ಡೀಟೇಲ್ಸ್ ಮಾಹಿತಿ ಇಲ್ಲ. ಮಾತ್ರ IT ಟೀಮ್ ಅವ್ರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ. ಆದ್ರೆ ಕ್ರೈಮ್ ಆಗಿದೆ, ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಈಗ ಆಸ್ ಆಫ್ ನಾವು ಎಲ್ಲ ಕೇರಳ ಟೀಮ್ ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ ರಿಲೇಟಿಂಗ್ ಟು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಗ್ಗೆ ಯಾವ್ದು, ಯಾಕಂದ್ರೆ ನಾವು ಇದು ಪ್ರಕರಣ ನಮ್ಗೆ IT ಡೀಟೇಲ್ಸ್ ಮಾಹಿತಿ ಇಲ್ಲ. ಮಾತ್ರ IT ಟೀಮ್ ಅವ್ರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ. ಆದ್ರೆ ಕ್ರೈಮ್ ಆಗಿದೆ, ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಈಗ ಆಸ್ ಆಫ್ ನಾವು ಎಲ್ಲ ಕೇರಳ ಟೀಮ್ ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ ರಿಲೇಟಿಂಗ್ ಟು. ಓಕೆ, ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸ್ಪಾಟ್ ಇಂದಲೇ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಗಿರೀಶ್, ಈಗ ಪೋಸ್ಟ್ ಮಾರ್ಟಮ್ ಆಗಿ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಅಂತ ಕೇಳಿದ್ವಿ. ಓಕೆ, ಇದು ಡೆಡ್ ಬಾಡಿಯ ಕತೆ. ಆದರೆ ಸದ್ಯ ಅಲ್ಲಿ ಆಫೀಸ್ ಬಳಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಪೊಲೀಸರು ತಮ್ಮ ಆರಂಭಿಕ ವಿಚಾರಣೆಯನ್ನು ಮುಗಿಸಿ ಹೊರಟ್ರ ಅಥವಾ ಇನ್ನೂ ಸ್ಪಾಟಲ್ಲೇ ಇದ್ದಾರಾ? IT ಆಫೀಸರ್ಸ್ಗಳ ಕತೆ ಏನು? ಕಳಿಸಿದ್ರ ಕೇರಳಕ್ಕೆ ಅಥವಾ ಅಲ್ಲೇ ಇದ್ದಾರಾ? ವಿದ್ಯಾ, ಈ ಒಂದು ಕೇಸ್ನಲ್ಲಿ ಏನು ತೆರಿಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ಇವರು ಮೂಲತಃ
ಏನು ಕೇರಳ ತೆರಿಗೆ ಅಧಿಕಾರಿಗಳು ಅನ್ನೋದು ಸದ್ಯದ ಮಾಹಿತಿ. ಅದೇ ರೀತಿ ಪೊಲೀಸ್ ಕಮಿಷನರ್ ಅವರು ಬಂದು ಪರಿಶೀಲನೆಯನ್ನು ಮಾಡಿ ಸದ್ಯ ಇಲ್ಲಿಂದ ಈಗಾಗಲೇ ತೆರಳಿರುವಂಥದ್ದು. ಇನ್ನು ಇಲ್ಲಿ ಕೇಂದ್ರ ವಿಭಾಗದ DCP ಆಗಿರುವ ಏನು ಅಕ್ಷಯ್ ಎಂ ಹಾಕೆ ಅವರು ಸದ್ಯ ಸ್ಥಳದಲ್ಲೇ ಮೊಕ್ಕಮ್ಮನ್ನ ಹೂಡಿ ಸಾಕಷ್ಟು ರೀತಿಯ ಏನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಅವರಿಗೆ ಸಂಬಂಧಪಟ್ಟಿರುವ 2 ಮೊಬೈಲ್ಗಳನ್ನು ಈಗ ವಶಕ್ಕೆ ಪಡೆದು ಅದರಲ್ಲಿರುವ ಇನ್ಫಾರ್ಮೇಶನ್ ಅನ್ನ ಒಗ್ಗೂಡಿಸ್ತಾ ಇರೋದು ಅತಿ ಪ್ರಮುಖವಾದಂತಹ ಬೆಳವಣಿಗೆ. ಇನ್ನು ಮುಂದುವರೆದಂತೆ ಅವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಖಾತೆ ಆಗಿರಬಹುದು ಅಥವಾ ಅವರ ಪರ್ಸನಲ್ ಇಮೇಲ್ ಐಡಿಗಳು ಇವೆಲ್ಲವನ್ನೂ ಸಹ ಅವರು ಏನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಈ ಹಂತ. ಆದರೆ ಇನ್ನು ಮುಂದುವರಿದ ಹಂತದಲ್ಲಿ ಈಗಾಗಲೇ ಏನು ಕೇರಳ ಮೂಲದ IT ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು, ಅವರಲ್ಲಿ ಯಾರಿಂದನಾದರೂ ಇವರಿಗೆ ಪರ್ಸನಲ್ ಥ್ರೆಟಿಂಗ್ ಅಥವಾ ತೊಂದರೆ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ಏನು ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನುಳಿದಂತೆ ಇವರ ಸಾವಿಗೆ ಪರ್ಸನಲ್ ಕಾರಣಗಳು ಏನಾದರೂ ಇದ್ವಾ, ಕುಟುಂಬಸ್ಥರ ಹಸ್ತಕ್ಷೇಪ ಆಗಿರಬಹುದು ಅಥವಾ ಫ್ಯಾಮಿಲಿಯಿಂದ ಯಾವುದಾದ್ರೂ ಒಂದು ಸೆಂಟಿಮೆಂಟಲ್ ಡ್ರಾಮಾ ಕ್ರಿಯೇಟ್ ಆಗಿತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಸದ್ಯದ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು. ವಿದ್ಯಾ, ಇನ್ನುಳಿದಂತೆ ಏನು ಬಾಡಿ ಈಗಾಗಲೇ ಆಸ್ಪತ್ರೆಯಲ್ಲಿದೆ. ಇನ್ನು ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದೇಹವನ್ನ ರವಾನೆ ಮಾಡಲಾಗುತ್ತೆ. ವಿದ್ಯಾ, CCTV ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರ, ಸುಪರ್ದಿಗೆ ತಗೊಂಡ್ರ ಪೊಲೀಸರು? ಹೌದು ವಿದ್ಯಾ, ಏನು DCP ಆದಂತಹ ಏನು ಅಕ್ಷಯ್ ಎಂ ಹಾಕೆ ಇದ್ದಾರೆ ಅವರ ನೇತೃತ್ವದಲ್ಲಿ ಏನು ಆ ಒಂದು ಚೇಂಬರ್ನಲ್ಲಿ ಮತ್ತು ಆ ಒಂದು ಆಫೀಸ್ನ ಕಚೇರಿಯಲ್ಲಿ ಇರ್ತಕ್ಕಂತಹ CCTV ವಿಜುವಲ್ಸ್ನ ಈಗಾಗಲೇ ಏನು DCP ಅಕ್ಷಯ್ ಎಂ ಹಾಕೆ ಅವರು ತಮ್ಮ ಏನು ಮೊಬೈಲ್ಗಾಗಲಿ ಅಥವಾ ತಮ್ಮ ಒಂದು ಡ್ರೈವ್ಗಾಗಲಿ ಅದನ್ನು ಸೇರಿಸಿಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಅವರು ಶೂಟೌಟ್ ಅನ್ನು ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಅತಿ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ಇದಕ್ಕೆ ಬೇರೆ ಯಾವುದಾದರೂ ಕರೆಯಲ್ಲಿ ಮಾತನಾಡುತ್ತಾ ಅವರು ಆತ್ಮಹತ್ಯೆ ಮಾಡ್ಕೊಂಡು ಅಥವಾ ಇಮೇಲ್ಗಳನ್ನ ಚೆಕ್ ಮಾಡುವ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದು ಈ ಒಂದು CCTV ವಿಜುವಲ್ಸ್ ಅನ್ನ ಪರೀಕ್ಷೆ ಮಾಡುವ ಸಮಯದಲ್ಲಿ ಅತಿ ಮುಖ್ಯವಾದ ಬೆಳವಣಿಗೆ ಆಗುತ್ತೆ. ಹೀಗಾಗಿ ಗಿರೀಶ್, ಅದ್ರ ಜೊತೆಗೆ ಆಫೀಸ್ ಪರಿಸ್ಥಿತಿ ಹೆಂಗಿದೆ ಈಗ? ಸಿಬ್ಬಂದಿಗಳೆಲ್ಲ ಹೆಂಗೆ ಅಲ್ಲಲ್ಲೇ ಲಾಕ್ ಆಗಿದ್ದಾರೆ? ಸಿಬ್ಬಂದಿಗಳನ್ನ ಇನ್ವೆಸ್ಟಿಗೇಷನ್ ಒಳಪಡಿಸ್ತಾರಾ? ವಿದ್ಯಾ, ಈಗಾಗಲೇ ಏನು ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವ ಹಲವಾರು ಸುಮಾರು 7ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಇದರ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಮಾಹಿತಿ ಇರುತ್ತೆ. ಹೀಗಾಗಿ ಅವರನ್ನೆಲ್ಲರನ್ನೂ ಕೂಡ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಏನು IT ಅಧಿಕಾರಿಗಳು ಏನು ಕೇರಳದಿಂದ ಬಂದು ಇಲ್ಲಿ ದಾಳಿಯನ್ನ ಮಾಡಿದ್ರು, ಅವರಲ್ಲೂ ಸಹ ಈಗಾಗಲೇ ಎಲ್ಲರನ್ನೂ ಕಳಿಸ್ಕೊಟ್ಟಿದ್ದಾರೆ. ಆದರೆ 2-3 ಏನು ಪೊಲೀಸರ ಸುಪರ್ದಿನಲ್ಲಿರುವ ಎಲ್ಲ ಸಾಧ್ಯತೆಗಳು ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ.